ನಮ್ಮ ಅಪ್ಪ ತೀರ್ ಹೋದ ದಿನಾನು ನಾ ಹಾಲ್ ಕೊಡೋದ್ ನಿಲ್ಸಿರ್ಲಿಲ್ಲ. ನನ್ನ ಮದ್ವೆ ಆದ ದಿನಾನು ನಾ ಹಾಲ್ ಕೊಡೋದ್ ನಿಲ್ಸಿರ್ಲಿಲ್ಲ. 3x ಅಂದ್ರೆ ನಾ ಎಷ್ಟ್ ರೊಕ್ಕ ಹಾಕಿದ್ನಲ್ಲ ಅದ್ರ 3 ಪಟ್ಟು ರೇಟ್ ಹೆಚ್ಚಿಗೆ ಸಿಕ್ತು. ಅವ ಏನ್ ಮಾಡ್ಯಾನ, ಅದನ್ನೇ ನಾ ಮಾಡ್ತೀನಿ, ಅದ್ರ ರಿಸಲ್ಟ್ ಬೇರೆ ಬೇಕಂತೀನಿ. ಅಷ್ಟೇ ಮೇಡಮ್, ಮಾರ್ಕೆಟಿಂಗ್ ಒಳಗೆ ಏನದ ಕತಿ ಹೇಳಕ್ ಬರ್ಬೇಕು. ಹಾ ಹೇಳ್ತೀನಿ ಸರ್. ಎಸ್ ಸರ್, ಹೇಳ್ತೀನಿ. ತುಪ್ಪ ಸರ್ ಹೇಳಿದ್ರಲ್ಲ, ತುಪ್ಪದ ಕತಿ, ತುಪ್ಪನು ಮಾಡಕತ್ವಿರಿ. ಆಮೇಲೆ ಏನೋ ಸಮಸ್ಯೆ ಬಂದು ಮನೆಗೆ ಹೋಗಿ ಹಾಲು ಕೊಡೋದಾಗೋದು. ಹಾಲು ಹೆಂಗ್ ಕೊಟ್ಟಿದೀವ್ರಿ ಸರ್ವಿಸ್, ಅದನ್ನು ಹೇಳ್ತೀನಿ. ಇದೇನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಅಂದ್ರೆ ನಮ್ಮ ಅಪ್ಪ ತೀರ್ ಹೋದ ದಿನಾನು ನಾ ಹಾಲು ಕೊಡೋದ್ ನಿಲ್ಸಿರ್ಲಿಲ್ಲ. ನನ್ನ ಮದ್ವೆ ಆದ ದಿನಾನು ನಾ ಹಾಲು ಕೊಡೋದ್ ನಿಲ್ಸಿರ್ಲಿಲ್ಲ. ಅದು ಹಂಗಿದ್ರೇನೆ ವರ್ಕ್ ಆಗತ್ತೆ ಆ ಮಾರ್ಕೆಟಿಂಗ್, ಹಾಲಿನ ಮಾರ್ಕೆಟ್. ಸರಿ, ನಮ್ಗೆ ಯಾವಾಗ ಅದು ಗೊತ್ತಾಯ್ತು ನನ್ಗೆ ಇದು ಆಗುದಿಲ್ಲ ಅಂತಂದಾಗ ನಾನು ಒಂದ್ 7 ವರ್ಷ ಆದ್ಮೇಲೆ ಅದನ್ನ ನಿಲ್ಸ್ಬೇಕಾಯ್ತು, ನಿಲ್ಲಿಸ್ದೆ. ನನ್ಗೆ ಬೇರೆ ಅನಾನುಕೂಲತೆ ಇದ್ದಿದೆ. ಸರಿ, ಆಮೇಲೆ ತುಪ್ಪ ಮಾಡಕ್ ಶುರು ಮಾಡಿದ್ರು. ನಾನ್ ತುಪ್ಪ ಅವಾಗ 1500 ರೂಪಾಯಿಗೇನೋ ಕೊಡಕತ್ತಿದ್ದು 1 ಲೀಟರ್ಗೆ. ಹಿಂಗೆ ಒಬ್ಬ ಫ್ರೆಂಡ್ ಬಂದಿದ್ದಾರೆ, ಇದು ಆದ್ ಘಟನೆ. ಅವ ಆಕ್ಚುಲಿ ನೋಡ್ರಿ ಎಂತ ಗಳಿಗೆ, ಅವ ಕೊಪ್ಪಳದವನೇ. ಅದು ಬರಿ ಮಜಾ. ನೀವಲ್ಲ, ಕ್ಲಾಸ್ಮೇಟ್ ಸರ್, ಅವ ಕ್ಲಾಸ್ಮೇಟ್. ಬಂದ, ಏನೋ ಅಚಾನಕ್ ಆಗಿ ಧಾರವಾಡದೊಳಗ್ ಸಿಕ್ಕಿದ್ವಿ. ಏನ್ ಮಾಡತ್ತಿಲ್ಲ, ಇಲ್ಲ ಹಿಂಗ್ ಹಾಲಿನ ನಿಲ್ಸಿನಿ, ತುಪ್ಪ ಗಿಪ್ಪ ಮಾಡಾಕತ್ತೀನಿ, ಹೆಂಗ್ ಕೊಡಾಕತ್ತಿಲ್ಲ? 1500 ರೂಪಾಯಿ ಲೀಟರ್ ಕೊಡಾತೀನಿ. ಹೌದಾ, ಭಾಳ ಕಾಸ್ಟ್ಲಿ ಆಯ್ತು ಬಿಡ್ಲೆ, ನಂದು ಹೆಸರು ಹೇಳ್ಬಾರ್ದು. ಅದ್ರದ್ದು ಇದ್ರದ್ದು ಎಲ್ಲ 700 ಸಿಗ್ತೈತೆ, 800 ಸಿಗ್ತೈತೆ, 6,500 ಸಿಗ್ತೈತೆ ಅಂತಂದ. ಸರಿ ಬಿಡಪ್ಪ, ಆಯ್ತಂದ. ಮತ್ತೆ ಏನ್ ಹೇಳ್ಬೇಕ್ರಿ, ಬೇರೆ ಏನು ದಾರಿ ಇರ್ಲಿಲ್ಲ. ನನ್ಗೂ ಅವಾಗ ಉತ್ತರ ಏನ್ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ. ಸುಮ್ನೆ ಹಂಗೆ ಮಾತಾಡ್ತಕ್ ಚಪ್ಲಿ ಕಡೆ ಲಕ್ಷ ಹೋಯ್ತು. ಸಾಹೇಬ್ರದ್ ಪಗಾರ ಅವಾಗ 1,20,000 ಇತ್ರಿ ತಿಂಗಳಿಗೆ. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್, ಅದಕ್ಕೆ ನಮ್ಗೆಲ್ಲ ಅಷ್ಟೇ ಅವಾಗ ಗೊತ್ತಿಲ್ಲ. ಚಪ್ಲಿ ನೋಡ್ದೆ, ವುಡ್ಲ್ಯಾಂಡ್ ಚಪ್ಲಿ ಹಾಕೊಂಬಂದಿದ್ದೆ. ಅಣ್ಣ ಚಪ್ಲಿಗೆ ಎಷ್ಟು ಕೊಟ್ಟಿಲ್ಲ ಅಂತ ಕೇಳಿ, 4,500 ಕೊಟ್ಟೆ ಅಂತ. ನನ್ ನೋಡ್ಲೆ 4,500 ಐತೆ ಅಂತ. ಅವ್ನಿಗೆ ಕನೆಕ್ಟ್ ಆಗ್ಲಿಲ್ಲ ಅದು. ಅವಾಗ ಕತಿ ಹೇಳ್ದೆ, ಮತ್ ನಿನಗೆ ಯಾಕೆ 4,500 ಚಪ್ಲಿಗೆ ಅಂತ. ಅದು ಹಂಗ ಹಾಕಿರ್ತಾರಲ್ಲ, ಕ್ವಾಲಿಟಿ ಹಂಗಿರ್ತೈತಿ, ಮಟೀರಿಯಲ್ ಹಂಗಿರ್ತೈತಿ. ಬಾ ಮಗನ, ಈಗ ಹಂಗಿದ್ರೆ 1,500 ರೂಪಾಯಿಗೆ ನಾ ತುಪ್ಪ ಯಾಕಂತ ಹೇಳ್ತೀನಿ ಕತಿ. ಮಜಾ ಏನಂದ್ರಿ, ಅಲ್ಲಿಗೆ ಕತಿ ನಿಲ್ಲಿಸ್ಲಿಲ್ಲ. ಅವ್ಗೆ ಹೇಳ್ದೆ, ಎಷ್ಟು ಲೀಟರ್ ಹಾಲಿಗೆ ಎಷ್ಟು ತುಪ್ಪ ಬರ್ತೈತೆ ಅಂತ ಯಾರಿಗ್ ಗೊತ್ತದ್ರಿ? ಆಕಳ ಹಾಲಾದ್ರೆ ಎಷ್ಟು ಲೀಟರ್ ತುಪ್ಪ? ನೀವು ಕರೆಕ್ಟ್ ಆಗಿ ಬಿಲೋನಾ ಮೆಥಡ್ ಅಂದ್ರೆ ಹಾಲ್ನೇ ಹೆಪ್ಪ ಹಾಕಿ ಮಾಡೋದಾದ್ರೆ ಎಷ್ಟು ಬೇಕಾಗ್ತದ ಹಾಲು? 36. 30 ಲೀಟರ್ ಹಿಡ್ಕೋರಿ ಎವರೇಜ್, 36 ಬೇಡ. ಎಷ್ಟ್ ಕಟ್ತೀರಿ ಎವರೇಜ್ ರೇಟ್ ಇವತ್ತಿನ ದಿವಸದೊಳಗೆ ಹಿಡ್ಕೊಳ್ಳೋಣ ಹಾಲಿನ ರೇಟ್? ಸರ್ 40, 60, ಒಂದು ಎವರೇಜ್ ಒಂದು 50 ರೂಪಾಯಿ ಅನ್ಕೊಳ್ಳೋಣ್ರಿ. ಹಾಲಿಂದೆ 1,500 ರೂಪಾಯಿ ಆಯ್ತು. ಪ್ರೊಸೆಸ್ ಮಾಡಿದ್ದು, ಪ್ಯಾಕ್ ಮಾಡಿದ್ದು, ನಿಮ್ ತನ ಮುಟ್ಸಿದ್ದು, ಅಷ್ಟ್ ಮಾಡಿದಕ್ಕೆ ಒಂದು 5 ರೂಪಾಯಿ ಅವನಿಗೆ ಜಾಸ್ತಿ ಬೇಡ ಬಿಡ್ರಿ, ಅದು ಬೋರ್ಡ್ ಒಲ್ಲೆನ. ಈ ಕನ್ವರ್ಷನ್ ಗೊತ್ತಿರೋದಿಲ್ಲ. ಅಲ್ಟಿಮೇಟ್ಲಿ ಏನಾಗಿದ್ರಿ, ಇಲ್ಲಿ ನಮಗ್ ಕಲಬೆರಕೆನೂ ಅಷ್ಟೇ ಒಂದು ದೊಡ್ಡ ಪಿಡುಗು ನಮ್ಮ ಇದ್ರೊಳಗೆ. ನಾವು ಹಿಂಗೆ ಲಾಸ್ಟ್ ಟೈಮ್ ಕಲಬೆರಕೆದು ನಮ್ದು ವರ್ಕ್ಶಾಪ್ ಒಳಗೆ ಇದನ್ನು ಮಾತಾಡ್ತೀವ್ರಿ ನಾವು. ಅಂದ್ರೆ ಮೌಲ್ಯವರ್ಧನೆ ಹೆಂಗ್ ಮಾಡ್ಲಿಕ್ಕೆ ಅವಕಾಶ ಅದ, ಏನ್ ಮಾಡ್ಬೋದು, ಎತ್ತ ಮಾಡ್ಬೋದು ಅಂತ ಕಲಬೆರಕೆದು ಒಂದ್ ಬರ್ತದೆ. ಕಲಬೆರಕೆದು ಮಾತಾಡಕತ್ತಿದ್ದೆ, ಬೆಲ್ಲದ ಲೆಕ್ಕ ಹೇಳತ್ತಿದ್ದೆ. ನಾ ಯಾವಾಗೂ ಇಲ್ಲಿ ತನಕ ಕಬ್ಬಿಗೆ ಯಾವತ್ತು ನಾನು ಲಾಸ್ಟ್ 5 ವರ್ಷದೊಳಗೆ ಒಂದ್ ಸರಿನೂ ಟನ್ನಿಗೆ 6,500 ಕೆಳಗೆ ತಗೊಂಡೇ ಇಲ್ಲ. ನನಗೆ 3,000 ಎಲ್ಲೋ ನಡೆದಿತ್ತಲ್ಲ ಜಗಳ, ಅವಾಗ ಇನ್ವಿಟೇಷನ್ ಬರಾಕತ್ತಿತ್ತು. ನಾವು ಸ್ಟ್ರೈಕ್ ಮಾಡತ್ತೀವಿ ಬರ್ರಿ, 200 ರೂಪಾಯಿ ಜಾಸ್ತಿ ಮಾಡಿಸ್ಬೇಕಿದೆ ಕಬ್ಬಿ. ಆಮೇಲೆ ಅವತ್ತೇನೋ ಹೋದ್ವಿ, ಮಾತಾಡಿದ್ವಿ. ಆಮೇಲೆ ಮುಂದೊಂದು ವರ್ಕ್ಶಾಪ್ ಒಳಗೆ ಒಬ್ರು ಸಿಕ್ಕರು. ಅವ್ರು, ಇಲ್ಲ ಮತ್ತೆ ಚಳಿಗಾಲ ಅಧಿವೇಶನದೊಳಗೆ ಹಿಂಗ್ ಇದನ್ ಮಾಡತ್ತೀವಿ, ಅಲ್ಲಿ ಸ್ವಲ್ಪ ನೀವು ಸಪೋರ್ಟ್ ಮಾಡ್ಬೇಕು ನಮ್ಗೆ. ನಾ ಅಂತ ದೊಡ್ಡವ ಏನಿಲ್ರಿಪ್ಪ ಸಪೋರ್ಟ್ ಮಾಡಕ್ಕೆ, ನೋಡೋಣ ಅಂತ. ಇಲ್ಲಿಲ್ಲ, ನೀವು ಬರ್ಲೇಬೇಕು. ಆಯ್ತು, ಈಗ ವರ್ಕ್ಶಾಪಿಗೆ ಬಂದಿರಲ್ಲ? ಬಂದಿವ್ರಿ. ಕೂಡ್ರಿ, ವರ್ಕ್ಶಾಪ್ ಮುಗಿದ್ಮೇಲೆ ನಿಮ್ಗೆ ಕರಿಯೋ ಮನಸ್ಸಿದ್ರೆ ಕರೀರಿ, ನೋಡೋಣ, ನಾ ಬರ್ತೀನಿ ಅವಾಗ. ಸರಿ ಅಂತ ಕೂತ್ಕೊಂಡ್ರು. ಲೆಕ್ಕಾಚಾರ ಕೊಟ್ಟೆ, ಅವ್ರ ಬಾಯಿಂದಾನೆ ಬಿಡಿಸಿದ್ದು. ಅಲ್ಲೇ ಗಾಣ ಮಾಡಿದವರು ಬಂದಿದ್ರು, ಬೆಲ್ಲ ಮಾಡಿದವರು ಬಂದಿದ್ರು. ಎಷ್ಟು ಕಬ್ಬಿಗೆ ಎಷ್ಟು ಬೆಲ್ಲ ಬರ್ತೈತೆ, ಹೆಂಗ್ ಬರ್ತೈತೆ, ಸಾವಯವದೊಳಗೆ ರೇಟ್ ಎಷ್ಟೈತೆ, ನನ್ ಬೆಲ್ಲ ಯಾಕೆ ಹಿಂಗ್ ಮಾರಾಕತ್ತೈತೆ. ಸಿಂಪಲ್ ಲೆಕ್ಕಾಚಾರ ಹಾಕಿದ್ರೆ 7,000 ಬಂದ್ಬಿಡ್ತು ಅವ್ರ ಬಾಯಿಂದ. ಏನ್ ಮಾಡ್ತೀರಿ, 3,000 ಇದ್ದಿದ್ದು 200 ರೂಪಾಯಿ ಜಾಸ್ತಿ ರೇಟಿಗೆ ನನ್ ಕರ್ಕೊಂಡು ಹೊಂಟಾರ ಅವ್ರು ಸ್ಟ್ರೈಕ್ ಮಾಡೋಣ ಅಂತ. ನಾ 7,000 ತಗೊಳಕತ್ತೀನಿ. ಏನ್ ಮಾಡಿದ್ದೀವ್ರಿ, ಬೆಲ್ಲ ಮಾಡಾಕು ನನ್ನ ಬೆಲ್ಲ ನೀವು ತಗೋಬೇಕಲ್ಲ, ಅಲ್ಟಿಮೇಟ್ಲಿ ಹುಡ್ಕೊಂಡ್ ಬಂದ್ ತಗೋಬೇಕು, ಹಂಗೇನಾರು ಮಾಡ್ಬೇಕಲ್ಲ. ಅದಕ್ಕೆ ಅದ್ರೊಳಗೆ ಒಂದ್ ಸ್ವಲ್ಪ ಏನೋ ಆಡ್ ಮಾಡೋಣ ಅಂತ ಅನ್ಕೊಂಡು ಆ ರೆಸಿಪಿ ಫ್ರೀ ಕೊಡ್ತೀನಿ, ತಗೊಳ್ರಿ. ಬೆಲ್ಲ ಮಾಡಿಸುವಾಗ ಸ್ವಲ್ಪ ತುಪ್ಪ, ಹಸಿ ಅರಿಶಿನ ರುಬ್ಬಿ ಎರಡೂನು ಮಿಕ್ಸ್ ಮಾಡಿ ಹಾಕಿದಿವ್ರಿ. ಒಳ್ಳೆ ಕಂಪ್ ಕೊಟ್ಬಿಡ್ತು.
ಚೆನ್ನಾಗ್ ಅನ್ಸ್ ಎಲ್ಲರೂ ನನಗೆ ನಾವು ಯಾವಾಗಾದ್ರು ನಮ್ದು ಬೆಲ್ಲ ಖಾಲಿ ಆದಾಗ ಬೇರೆಯವ್ರ ಬೆಲ್ಲ ಅವ್ರಿಗೆ ಕಳ್ಸಿದ್ರೆ ಇಲ್ಲ ನಿನ್ ತೋಟದಿದ್ರೆ ಕಳ್ಸಂತ ಐಡೆಂಟಿಫೈ ಮಾಡಿ ಮೆಸೇಜ್ ಮಾಡಿದ್ದಿದೆ ನನ್ ಕಡೆ. ಯಾಕೆ ಇದ್ ಮಾಡಿದ್ವಿ? ಅಲ್ಟಿಮೇಟ್ಲಿ ನಾ ಆಗ್ಲೇ ಹೇಳ್ದಂಗೆ ಗ್ರಾಹಕ ಇಂದ್ರಿಯಗಳಿಂದನೇ ಅವ ಸ್ಪಂದನೆ ಮಾಡೋದು, ಬೇರೆ ದಾರಿ ಇಲ್ಲ. ಇಲ್ಲಿ ಮಜಾ ಬಂತು, ಶುಂಠಿನೂ ಹಾಕಿದ್ವಿ. ನಾನು ಲೆಕ್ಕ ನೋಡಿದ್ರೆ ಶುಂಠಿ ಯಾಕೆ ಹಾಕಾಕತ್ತೇವಿ, ಯಾರೋ ಹಾಕ್ಯಾರಂತ ನಾನು ಹಾಕಿದ್ದೆ ಅಷ್ಟೆ. ಶುಂಠಿ ಹಾಕಿದ ಬೆಲ್ಲ ಮಾರ್ತಾನೆ ಇರ್ಲಿಲ್ಲ. ವಿಚಾರ ಮಾಡಿದ್ವಿ ಯಾಕೆ ಹಾಕ್ಬೇಕು ಶುಂಠಿ? ಎಷ್ಟ್ ಜನ ಶುಂಠಿ ಬೆಲ್ಲ ತಿನ್ನಕ್ ರೆಡಿ ಇದ್ರಿ? 1 2 3 4 5. ಸೊ ನಿಮ್ಮ 5 6 ಮಂದಿ ಸಲುವಾಗಿ ನಾ ಶುಂಠಿ ಬೆಲ್ಲ ಮಾಡಿದ್ರೆ ನನ್ ಮಾರ್ಬೇಕು ಯಾವಾಗ? ಬಂದಿರೋ 100 150 200 ಮಂದಿ ಒಳಗೆ ನಾ 5 6 ಜನರ ಸಲುವಾಗಿ ಶುಂಠಿ ಬೆಲ್ಲ ಮಾಡಿದ್ರೆ ಮಾರ್ಬೇಕು ಯಾವಾಗ? ಹಂಗಂತ ನಾ ಏನಾರು ಕೆಟ್ಟದ್ ಕೊಟ್ನ? ಇಲ್ಲ. ಅರಿಶಿನೂ ಒಳ್ಳೇದೆ, ತುಪ್ಪನೂ ಒಳ್ಳೇದೇ ಹಾಕ್ದೆ. ಅದು ಹಾಕಿರೋ ತುಪ್ಪ ಅರಿಶಿನದ ಬೆಲೆ ಎಕ್ಸ್ ಅಮೌಂಟ್ ಅನ್ಕೊಡ್ರಿ. ರೇಟ್ ಹೇಳಿದ್ರೆ ಮತ್ತೆ ನೀವು ಬಂದು ಅಷ್ಟೇ ಜಾಸ್ತಿ ಚಾರ್ಜ್ ಮಾಡತ್ತಿ ಅನ್ಬೇಡ್ರಿ. ಆದ್ರೆ ನನಗೆ ಅದು 3x ಅಂದ್ರೆ ನಾ ಎಷ್ಟು ರೊಕ್ಕ ಹಾಕಿದ್ನಲ್ಲ ಅದ್ರ 3 ಪಟ್ಟು ರೇಟ್ ಹೆಚ್ಚಿಗೆ ಸಿಕ್ತು ಬರೀ ಆ ಒಂದು ಟೇಸ್ಟ್ ಇಂದ. ಅಷ್ಟೇ, ಏನು ಇಲ್ರಿ. ಬೆಲ್ಲ ಮಾಡುವಾಗ ಹಿಂಗ್ ತುಪ್ಪದ ಬಾಟ್ಲಿ ಹಿಂಗ್ ಸುರುವಿದ್ದ ಅಷ್ಟೇ ಎಕ್ಸ್ಟ್ರಾ ಕೆಲಸ. ಏನದ ಎಕ್ಸ್ಟ್ರಾ ಕೆಲಸ? ಬೇರೆ ಏನು ಎಕ್ಸ್ಟ್ರಾ ಕೆಲಸ ಇಲ್ಲ. ಗೊತ್ತಾಗ್ಬೇಕು ಗ್ರಾಹಕ ಕುದಿವಾಗ ಲಾಸ್ಟಿಗೆ ಹೌದು. ಹಾ ಸರ್, ಲಾಸ್ಟಿಗೆ ಅಷ್ಟು ಮಾಡಿದ್ದು ಅಷ್ಟೇ ಬಂದಿತ್ತು. ಅದನ್ನ ಪ್ರಮಾಣ ಎಲ್ಲ ನೀವು ನಿಗದಿ ಮಾಡ್ರಿ. ನೀವು 1 2 ಅಡ್ಗೆ ಮಾಡಿ ನೋಡ್ರಿ, ಹಾಕಿ ನೋಡ್ರಿ. ಜಾಸ್ತಿ ಅನ್ಸಿದ್ರೆ ಕಮ್ಮಿ ಮಾಡ್ರಿ, ಕಮ್ಮಿ ಅನ್ಸಿದ್ರೆ ಜಾಸ್ತಿ ಮಾಡ್ರಿ. ನಡೆದಿದ್ದ ಘಟನೆ ಹೇಳ್ತೀನಿ. ನಂದ್ ಬೆಲ್ಲ ಮಾಡ್ಕೊಡೋ ಗಾಣ ಅವ್ರು ಗೌಡ್ರು. ಅವ್ರು ಅವತ್ತು 1ನೇ ಅಡ್ಗಿ ಅವರು ಸ್ವಂತ ಅವ್ರದ್ದು ಕಬ್ಬ ಐತಿ, ಬೆಲ್ಲ ಮಾಡ್ತಾರ. ನಂದು ಕಬ್ಬ ಐತಿ, ಬೆಲ್ಲ ಮಾಡಕ್ ಹಿಂಗ್ ಕುಂತೀವಿ. ಬಾಣಿ ಒಳಗ್ ನಂದು ಅಡ್ಗೆ ಐತಿ, ಬೆಲ್ಲದ ಅಡ್ಗೆ. ಆಮೇಲೆ ಇವೆಲ್ಲ ಯಾಕೆ ಗುದ್ದಾಡ್ತೀರಿ? ತುಪ್ಪ ಹಾಕಿದೆ, ಅರಿಶಿನ ಹಾಕಿದ್ದೆ, ಏನ್ ಕೆಲಸ ಇಲ್ಲ ನನ್ ಬಗ್ಸಿಲ್ಲ, ಸುಮ್ ಬಡ ಬಡ ಬೆಲ್ಲ ಮಾಡಿ ಮಾರಬಾರ್ದ ಅಂತ ಹಿಂಗ್ ತಗೋತಾರ, ತಿಂತಾರ. ನಾನು ನೋಡ್ದೆ, ಮತ್ತು ಇದೆಲ್ಲ ಯಾಕೆ ಮಾಡ್ತೀರಿ ಅಂತಾರ. ಮತ್ ಬೆಲ್ಲ ಬಾಯ್. ನಾನು ಗೌಡ್ರೆ ಯಾರ್ ಬೆಲ್ಲ ಇದು ಅಂತ. ನಿಮ್ದೇ ಅಲ್ಲ, ಈಗ ಇದನ್ನ ತುಂಬಾಕ್ ಈಗ ನಿಮ್ದ ಇದು, ಯಾಕೆ ಬಾಯಾಗ ಹೊಂಟೈತದ ಬೆಲ್ಲ ಅಂತ. ಸ್ವಂತ ಬೆಲ್ಲ ಅದರಿ ಅವ್ರದ್ದು. ಸ್ವಂತ ತಮ್ದು ಬೆಲ್ಲ ತಿನ್ಲಿಲ್ಲ, ನನ್ ಬೆಲ್ಲ ತಿನ್ನಾತ. ಅವತ್ತೇ ನಿರ್ಧಾರ ಮಾಡಿದೆ ಇದನ್ನ ಹಾಕುದೇ ಅಂತ. ಮಜಾ ಏನಾಯ್ತು? ಆಯ್ತು, ಕಲಬೆರಕೆದು ಇದನ್ನ ಹಂಗೆ ಇಷ್ಟೆಲ್ಲ ನಿಮಗ್ ಮಾಡ್ದಂಗ ನಮಗ್ ಮಾರಾಕ್ ಆಗ್ಬೇಕಲ್ಲ. ಇದು ಬಂತು ಸುದ್ದಿ. ವಿಚಾರ ಹೆಂಗ್ ಮಾಡ್ಬೇಕು? ನನಗಾಗ್ಯದಂದ್ರೆ ನಿಮಗ್ ಯಾಕೆ ಆಗ್ಬಾರ್ದು? ಸರಿ, ಕಲಬೆರಕೆ ಏನೈತೆ, ಹೆಂಗೈತೆ, ಯಾಕೆ ಬೆಲ್ಲ ರೇಟ್ ಕಮ್ಮಿ ಐತೆ, ಅದ್ರ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಶುರು ಆಯ್ತು. ಲೈಟರ್ ನೋಟ್ ಒಳಗೆ ಹೇಳಿ ಮುಂದೆ ಹೋಗೋಣ ಅಂತ ಎಲ್ಲಾರು ಮಾತಾಡಿ ಕಲಬೆರಕೆ ಒಳಗೆ ಹಂಗ್ ಕೊಡಿಸ್ತಾರ ಸರ್, ಹಿಂಗ್ ಕೊಡಿಸ್ತಾರ, ಅದು ಕಲರ್ ಗಿಲ್ಲ ಎಲ್ಲ ಹೇಳುದು. ಆಮೇಲೆ ಒಬ್ರು ಯಾರೋ ಪ್ರಶ್ನೆ ಎತ್ತಿದ್ರು, ಸರಿ ಬೆಲ್ಲದ ಚಹಾ ಅಂತ ಹೇಳಿ ಊರ್ ತುಂಬಾ ಅಂಗಡಿ ಆಗ್ಯಾವಲ್ಲ, ಮತ್ತ ಅದ್ರದ್ ಹೆಂಗ್ರಿ? ಅಷ್ಟ್ ಕಲಬೆರಕೆ ಇದ್ರ ಅವ್ರ ಎಲ್ಲಿಂದ ತರಾತಾರ? ನಾ ಅದಕ್ಕೆ ಅವ್ರಿಗೆ ಹೇಳಿ, ಸಾಹೇಬ್ರಿ ನೋಡ್ರಿ, ನಾವ್ ಏನ್ ಗ್ಯಾರಂಟಿ ಕೊಡಾತೀವಿ? ಚಹಾದಾಗ ಬೆಲ್ಲ ಐತಂತ ಗ್ಯಾರಂಟಿ ಕೊಡಾತೀವಿ, ಬೆಲ್ಲದಾಗ ಬೆಲ್ಲ ಐತಂತ ಗ್ಯಾರಂಟಿ ಕೊಟ್ಟಿವೇನು? ಅರ್ಥ ಆಗ್ಲಿತ್ತದ್ರಿ? ಬೆಲ್ಲ ಮಾಡ್ದವ್ರಿಗೆ ಅರ್ಥ ಆಯ್ತ, ಅವ್ರ ಅಷ್ಟ ನಕ್ರು. ಹಾ, ಎಲ್ಲ 2nd ಗ್ರೇಡ್ ಸಕ್ರಿ ತಗೊಂಡ್ ಬಂದು ಅದನ್ನೇ ಕರಗಿಸಿ 5% ಕಬ್ಬಿನ ಹಾಲು ಹಾಕಿ ಅದನ್ನೇ ಕಲಗಿಸಿ ಅದಕ್ಕೊಂದಿಷ್ಟು ಕಲರ್ ಹಾಕಿ ಬೆಲ್ಲ ಅಂತ ಕೊಡಕತ್ತ. ಅವಾಗ 35 40 ರೂಪಾಯಿಗೇನು ನಿಮಗ್ ಮನೆಗ್ ಬೆಲ್ಲ ಮುಟ್ಟಿಸ್ತಾನೆ. ಈ ಕತಿ ಹೆಂಗ್ ಗೊತ್ತಾಗೋದು ಗ್ರಾಹಕಂಗೆ? ನಾವೇ ಹೇಳ್ಬೇಕಲ್ರಿ. ನಾವು ಎಷ್ಟು ಹೇಳ್ತೀವೋ ಅಷ್ಟ ಆಗ್ತದ. ಸರಿ, ಈಗ ಮೇಡಮ್ ಪ್ರಶ್ನೆಗೆ ಬರೋಣ. ಮಾಡಕತ್ತೀನಿ ಸರ್, ಆದ್ರೂ ಆಗ್ವಲ್ತು. ನನಗೂ ಎಲ್ಲಾರು ಅದನ್ನ ಕೇಳ್ತಾರೆ. ನಮ್ ತಾಯಿ ಹಿಡ್ಕೊಂಡು ಯಾಕೆ ಬಾಯಿ ಹರ್ಕೋತಿಲ್ಲ ಎಲ್ಲಾ ಕಡೆ ಹೋಗಿ? ಯಾರು ಬದ್ಲಾಗವ್ರ ಅದಾರ? ಸೇಮ್ ಕ್ವಶನ್. ಹಾ, ಎಲ್ಲ ಸಿಮಿಲರ್ ಯೂನಿವರ್ಸಲ್ ಕ್ವಶನ್ ರೀ. ಅದು ಏನ್ ವಿಚಾರ ಮಾಡ್ಬಿಟ್ಟು ಎಲ್ಲಾ ತಿಕ್ಕಲ್ ನನ್ ಮಕ್ಳಿಗೆ ಕುಡಿವಿ ಇವತ್ತಿಲ್ಲ ಎಲ್ಲ. ಹೌದು, ಸರಿ. ಅದ ಇದು ಹೆಂಗಾಗ್ತದೆ ಮೇಡಮ್? ಈಗ ಒಂದು ಇನ್ಸಿಡೆಂಟ್ ಅಂದ್ರ ಒಂದು ಅಜಮ್ ಮಾಡ್ಕೊಳ್ರಿ. ನಿಮ್ಗೆ ಹೊಟ್ಟೆ ಹಸ್ತದ, ಎದುರುಗಡೆ ಒಂದು ಹಣ್ಣಿನ ಗಿಡ ಅದ, 5 ಕಲ್ಲಿದಾವ. ಎಷ್ಟನೇ ಕಲ್ಲಿಗೆ ಹಣ್ಣು ಬೀಳ್ಬೋದಂತೀರಿ? 4ನೇದಕ್ಕೂ ಬೀಳ್ಬೋದು, 5ನೇದಕ್ಕೂ ಬೀಳ್ಬೋದು, 5 ಕಲ್ಲಿಗೂ ಬೀಳದೇ ಇರ್ಬೋದು. ಹೌದಲ್ರಿ? ಸರಿ, ಈಗ ನಂಗೆ ಹೊಟ್ಟೆ ಅಂತೂ ತುಂಬಬೇಕಾಗ್ಯದ. ಹೌದ್ರಿ? ಹೊಟ್ಟೆ ಅಂತೂ ತುಂಬಬೇಕಾಗ್ಯದಲ್ಲ, ಬೇರೆ ದಾರಿ ಇಲ್ಲ. 5 ಕಲ್ಲಿಗೂ ಹಣ್ಣು ಬಿದ್ದಿಲ್ಲ ಅಂತ ಹೇಳಿ ವಾಪಸ್ ಮನಿಗ್ ಹೋದ್ರೆ ಹೊಟ್ಟೆ ತುಂಬತದ? ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ ಅಂತ ಕಲ್ಲು ಆರಿಸ್ಕೊಂಡ್ ಬಂದು ಒಗದ್ರೆ ಚಾನ್ಸ್ ಆಯ್ತು.
ಎಸ್, ಅವಕಾಶ ಎಲ್ಲೈತೆ ಅಂತ ನಿಮಗೆ ಗೊತ್ತಾಗ್ತಲ್ಲ ಅಷ್ಟೇ. ಸರಿ, ಹಂಗಿದ್ರೆ ಮಾರ್ಕೆಟಿಂಗ್ ಮಾಡಕ್ ಎಲ್ಲರಿಗೂ ಮೌಲ್ಯವರ್ಧನೆ ಮಾಡ್ಬೇಕೇನ್ರಿ? ಏನ್ ಅವಶ್ಯಕತೆ ಇಲ್ಲ. ಮೊದಲು ಮನ್ಯಾಗ ತಂದ್ ರಾಶಿ ಇಟ್ಕೊಳಕ್ ಶುರು ಮಾಡಿ, ಬೇರೆ ಏನು ಮಾಡ್ಬೇಕು. ರಾಶಿ ಹೊಲದಿಂದ ಮನಿಗೂ ಬರವಲ್ತು. ಹೆಂಗೆ ಬುರ್ಬುರಿ ಇದ್ರಿ? ಕಾಳು ಕಡಿ ಸ್ಟೋರ್ ಮಾಡೋದಲ್ರಿ? ಸ್ಟೋರ್ ಮಾಡೋದು ಬಹಳ ಸರಳ ಐತ್ರಿ. ಒಮ್ಮೆ ಯಾರೋ ನಂಗೂ ಹಿಂಗೆ ಕೇಳಿದ್ರು, ಬೀಜಕ್ಕೆ ಅದು ಇಟ್ಕೊಳ್ಳೋದು ಇವತ್ತು ಮಾಡಿದ್ರಲ್ಲ ಹಂಗೆ ಸರ್, ಒಂದ್ ವರ್ಕ್ಶಾಪ್ ಒಳಗೆ ಹಿಂಗೆ ಆಯ್ತು ಸರ್, ಅದ್ ಬೀಜ ಎಲ್ಲ ಇಟ್ಕೊಳ್ಳೋದು ಭಾರಿ ಕಷ್ಟ ಅಂತಾರಲ್ಲ ಸರ್, ಹೆಂಗೆ? ಹೌದನ್ರಿ, ನೋಡೋನ್ ತಡ್ರಿ ಅಂತ ಹೇಳಿ ನಾ ಬೋರ್ಡ್ ಕಡೆ ತಿರುಗಿ ಕೇಳ್ದವ್ರಿಗೆ ಏನೇನ್ ಮಾಡ್ಬೋದ್ರಿ. ಒಬ್ರು ಹೇಳಿದ್ರು ಬೂದಿ ಹಾಕ್ಬೋದು, ಒಬ್ರು ಬೇವಿನೆಲೆ ಹಾಕ್ಬೋದು, ಒಬ್ರು ಮತ್ತೊಂದ್ ಹೇಳಿದ್ರು, ಒಬ್ರು ಏರ್ ಟೈಟ್ ಹೇಳಿದ್ರು. ಇದ್ರೊಳಗೆ ವಿಷಯ ಬರ್ಕೊಂತ ಒಂದ್ 8 ಲಿಸ್ಟ್ ಮಾಡಿದ್ರಿ. ವಾಪಸ್ ತಿರುಗಿ ಕೇಳಿದೆ, ಇದ್ರೊಳಗೆ ಎಷ್ಟು ನಾ ಹೇಳಿನಿ ಅಂತ. ನಾ ಹೇಳ್ದೇನೆ 8 ಬಂದವ್ರಿ. ನಿಮಗೆ ಬುರ್ಬುರಿ ಆಗೋದಕ್ಕೆ ಯಾರ್ದೋ ಬಾಯಲ್ಲಿ ಕೇಳಿದ್ದೆ, ನಾನು ನಿಮ್ಗೆ ಅದನ್ನ ಕೊಡಾತೀನಿ ನೋಡ್ರಿ. ಸರಳಾಗಿ ಆಗ್ಬೇಕಂದ್ರೆ ಯಾವ್ದು ಗಂಧಕ ಹೆಚ್ಚಿಗೆ ಇರ್ತೈತಲ್ರಿ ಕಾಳು, ಅಂದ್ರೆ ಈಗ ಸಾಸ್ವಿ, ಔಡ್ಲ, ಅಗಸೆ, ಇಂಥವನ್ನ ಆ ಕಾಳು ಜೊತೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ನೀವು ಇಟ್ಕೋರಿ, ನಿಮಗ್ ಬೇಕಂದಾಗ ಸಾಣಿಸ್ಬಿಡೋದು. ಈಗ ಉದ್ದು ಅದಕ್ಕೆ ಎಲ್ಲ ಬುರ್ಬುರಿ ಆಗೋದಲ್ರಿ, ಉದ್ದು ಮಡಕಿ ಇಂಥ ದ್ವಿದಳ ಧಾನ್ಯಕ್ಕೆ ಅದ್ರ ಜೊತೆ ಸಾಸ್ವಿ ಸೇರಿಸ್ರಿ 125%. ಬೇಕಂದಾಗ ಹಿಂಗ್ ಜರಡಿ ಹಾಕಿದ್ರೆ ಮುಗಿತ. ಸಾಸ್ವಿ ಬೇರೆ, ಹೆಸರು ಬೇರೆ. ಅದಕ್ಕೂ ಹಂಗೆ ಮಾಡ್ರಿ ಮೇಡಮ್. ಯಾಕೆ ಹೆಂಗ್ ಹೇಳ್ರಿ ನೀವು ಹೇಳ್ರಿ. ಮಾಡ್ಬೇಕು, ಆಮೇಲೆ ಮತ್ತೆ ಗ್ರಾಹಕರು ಕೇಳಿದಾಗ ಅಥವಾ ನಮಗ್ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಮತ್ತೆ ಎಲ್ಲ ಜಡಿ ಹಿಡಿದು. ಸರಿ, ಜರಡಿ ನೀವು ಲೇಬರ್ ಇಟ್ಕೊಂಡೇ ಮಾಡ್ಬೇಕಂತ ಒಂದ್ ಸಣ್ಣ ಮಷಿನ್ ಅದಾವ್ರಿ, ಬರೀ ಹಿಂಗ ನೀವು ಹಾಕಿದ್ರೆ ಸಾಕು. ಅದನ್ನು ಮಾಡ್ಬೇಡ ಸರ್. ಒಂದು ಯಾರ್ದೋ ಇದ್ರ ಕಡೆ ಹೋಗಿದ್ ನಿಂಬೆ ಗ್ರೇಡಿಂಗ್ ಮಾಡಿದ್ ಒಂದು ವಿಡಿಯೋ ಹಾಕಿದ್ರಿ ನೀವು, ಎಷ್ಟು ರೊಕ್ಕ ಕೊಟ್ಟಿದ್ರಿ ಸರ್? ನೋಡ್ರಿ, ನಿಂಬೆ ಗ್ರೇಡಿಂಗ್ ಮಾಡಕ್ ಲೇಬರ್ ಹಚ್ಚಿದ್ರೆ ಎಷ್ಟು ಕೊಡ್ತಿದ್ರಿ ಸರ್? ನೋಡ್ರಿ, ಇದಕ್ಕೆ ಇನೋವೇಷನ್ ಅಂತೀವಿ. ಅಂದ್ರೆ ಆ ಟೈಮಿಗೆ ಅಲ್ಲಿ ಏನ್ ಅವಶ್ಯಕತೆ ಅದನ್ನ ಮಾಡೋದು. ಜರಡಿ ಹಿಡಿಯಕ್ ಏನ್ರಿ, ನೀವು ಒಂದು ಸಾಣ್ಗೆ ಹಿಂಗಿಟ್ಟು ಮೇಲಿನ ಸುರುವಿದ್ರು ಸಾಕಾಗ ಬೇಡ. ಮಷಿನ್ ತಗೊಳ್ಳಿಕ್ ಅನುಕೂಲ ಆಯ್ತಂದ್ರೆ ಮಷಿನ್ ಮಾಡಿ, ಸಾಕಷ್ಟು ಮಷಿನ್ ಇದಾವ. ಅನುಕೂಲತೆ ಇಷ್ಟದಲ್ರಿ. ನಾವ್ ಏನ್ ಪ್ರಯತ್ನ ಮಾಡಾತೀವಿ ಅಂದ್ರ, ಹಿಂದಿನವ್ರು ಏನ್ ಮಾಡ್ಯಾರ, ಮಗ್ಗಲ್ದವ್ರು ಏನ್ ಮಾಡ್ಯಾರ, ಅವ ಏನ್ ಮಾಡ್ಯಾನ, ಅದನ್ನೇ ನಾ ಮಾಡ್ತೀನಿ, ಅದ್ರ ರಿಸಲ್ಟ್ ಬೇರೆ ಬೇಕಂತೀನಿ. ಹೌದಲ್ರಿ? ಇದೇ ನಡೆದದಲ್ಲ ಪ್ರಯತ್ನ. ಈಗ ನಮ್ದೇ ಇನ್ನೊಂದ್ ಕತೆ ಹೇಳ್ತೀನಿ, ಎಷ್ಟ್ ಕತೆ ಹೇಳಿದ್ರು ಸಾಲ್ವಲ್ತ್ ನಾವು. ಈಗ ನಾವು ಒಂದು ಸ್ಪ್ರೇದ್ ಒಂದ್ ಏನೋ ಮಾಡಿವಿ ಪ್ರಾಡಕ್ಟ್. ನಾವ್ ಆಕ್ಚುಲಿ ಸ್ಪ್ರೇ ಮಾಡಬಾರ್ದಿಂತು, ಬಟ್ ಅದು ಗ್ರಾಹಕರ ಕಡೆಯಿಂದ ನಿರ್ಮಾಣ ಆಯ್ತು. ಆಮೇಲೆ 1-2-3 ಕಂಡೀಷನ್ ಒಳಗೆ ನಮ್ಗೆ ಅನಾನುಕೂಲತೆನೆ ಆಯ್ತು, ನಾವು ಸ್ಪ್ರೇ ಮಾಡ್ಲೇಬೇಕಾಯ್ತು. ಸರಿ, ಅದನ್ನ ಮುಟ್ಸುದು ಹೆಂಗೆ? ನಮ್ ಗ್ರಾಹಕರೇ ಎಲ್ಲ ಹಳ್ಳಿ ಒಳಗೆ ಅದಾರ, ತಲುಪಿಸೋದಾರ ಹೆಂಗ್? ಕೊರಿಯರ್ ಯಾವ್ದು ಹೋಗ್ತೀರಿ ನಿಮ್ಮ ಅನುಕೂಲಕ್ಕೆ ಅಂತ ಹೇಳಕ್. ಪೋಸ್ಟ್, ಇಂಡಿಯಾ ಪೋಸ್ಟ್ ಇಂದ ಒಂದು ಬಹಳ ಬ್ರಿಲಿಯಂಟ್ ಸ್ಕೀಮ್ ಅದ ರೀ, BNPL ಅಂತ ಹೇಳಿ. ಬಿಸ್ನೆಸ್ ನೆನಪಾಗಲ್ತು, ಹಿಂಗೇನೋ ಬಿಸ್ನೆಸ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದು ಶಿಪ್ಪಿಂಗ್ ಸ್ಕೀಮ್ ಮಾಡ. ನೀವು ತಿಂಗಳಿಗೆ ಒಂದು 7-8 ಸಾವಿರ ರೂಪಾಯಿದ ಅವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಆಗುವಷ್ಟು ನೀವು ಮಾಡ್ತೀರಿ ಅಂದ್ರೆ, ನೀವು ಏನಿಲ್ಲ, ಬರೀ ಅದನ್ನ ಪ್ಯಾಕ್ ಮಾಡಿ ಹಿಂಗ್ ಸುಮ್ಮನೆ ಇಟ್ಬಿಡೋದು ಅಷ್ಟೇ ಮನ್ಯಾಗ. ಇಡೀ ದೇಶದ ಯಾವುದೇ ಹಳ್ಳಿದ ಯಾವುದೇ ಮೂಲಿಗಾದ್ರೂ ಕಳಿಸ್ತಾರೆ ಸರ್. ಹಾ, ಅದನ್ನು ಮಾಡ್ಬೋದು. ಅಲ್ಲ, ಬುಕ್ ನೋ ಅದಲ್ಲ, BMPL ಅಂತ ಏನದು ಏನೋ ಇದೆ ರೀ, ಅದು ನನಗೆ ನೆನಪಾಗ್ತಿಲ್ಲ. ಬಟ್ ನೀವು ಪೋಸ್ಟ್ ಒಳಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ನಿಮ್ಗೆ. ಅದು ಆ ಅನುಕೂಲತೆ ಎಲ್ಲಾ ಕಡೆ. ನೀವು ಹಳ್ಳಿ ಒಳಗಿದ್ದೀರಂದ್ರೂ ನಿಮ್ಗೆ ಅನುಕೂಲ ಅದ. ಅದು ನೀವು ಮಾಡಿ ಸುಮ್ನೆ ಪ್ಯಾಕ್ ಮಾಡಿ ಇಟ್ರೆ ಸಾಕು, ಮನಿಗೆ ಬಂದು ಪಿಕಪ್ ಮಾಡಿ ತಗೊಂಡ್ ಹೋಗಿ ಇಂಡಿಯಾದ ಯಾವ್ದು ಮೂಲೆಯಾಗ ಹೇಳ್ತೀರ ಅಲ್ಲಿ. ಮೊನ್ನೆ ಅವ್ರು IAS ಆಫೀಸರ್ ನಮ್ಮ ಮನಿಗೆ ಬಂದಾರ. ಬಂದು ಇಲ್ಲ ನಿಮ್ಗೆ ಏನ್ ಬೇಕು ಹೇಳ್ರಿ ಮುಂದಿಂದ. ಅವ್ರು ಸಬಾರ್ಡಿನೇಟ್ ಆಫೀಸರ್ ಒಬ್ರು ಬಂದಾರ. ಅವ್ರು 211 ದೇಶಕ್ಕೆ ನಮ್ದು ಎಕ್ಸ್ಪೋರ್ಟ್ ಇದನ್ನ ಐತ್ರಿ, ಬೇಕಾದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಮಾಡಿಸ್ಕೊಡ್ತೀವಿ ನಿಮ್ಗೆ, ಅದನ್ನು ನಾವು ಮಾಡಾಕ್ ರೆಡಿ. ಯಾಕೆ ಹಳೇದನ್ನೇ ಗುದ್ದಾಡತ್ತೀರಿ? ಹಿಡ್ರಿ ಅವ್ರನ್ನ, ಭಾರಿ ಸರಳ. ಆಮೇಲೆ ಇಲ್ಲಿ ಏನದ, ಇದೆಲ್ಲ ಸ್ಟ್ರೀಮ್ ಲೈನ್ ಆತಲ್ರಿ. ಆಗ್ಲೇ ಹೇಳ್ದೆ, ರಾಶಿನಾರು ಮನೆಗ್ ತಗೊಂಡ್ ಬರ್ರಿ, ಅದನ್ನ ಮುಗಿಸಿ ಆಮೇಲೆ ಮೌಲ್ಯವರ್ಧನೆದ 2 ಮಾತು ಹೇಳ. ರಾಶಿ ಯಾಕೆ ಮನೆಗ್ ತರ್ಬೇಕಾಗದ?
ಯಾರು ಲಾಸ್ಟ್ ಒಂದ್ 5-6 ವರ್ಷನೋ ಒಂದ್ 10 ವರ್ಷನೋ ಪ್ರತಿ ವರ್ಷ ಇದ್ದಿದ್ರದ್ ರೇಟ್ ಇಷ್ಟು ಹೋಗ್ಯದಂತೇಳಿ ಬರ್ದಿಟ್ಕೊಂಡಿರಿ. ನಾನು ಬರ್ದಿಲ್ಲ, ನಂದು ಹಂಗೆ ಅದ. ಯಾಕಂದ್ರೆ ನಾವು ಒಂದೇ ಉತ್ಪನ್ನ ಬೆಳೆದೇ ಇಲ್ಲ. ಅದಕ್ಕೆ ನೀವು ಯಾರು ಬೆಳೀತಿರಲ್ಲ ಅವ್ರು ಹೇಳ್ರಿ. ಹೆಸರು ಬೆಳೆಯವ್ರು ಎಷ್ಟ್ ಮಂದಿ ಇದೀರಿ? ಎಷ್ಟ್ ಮಂದಿ ಲಾಸ್ಟ್ 10 ವರ್ಷದೊಳಗೆ ಪ್ರತಿ ವರ್ಷ ಈ ರೇಟ್ ಇತ್ತಂತ ಬರ್ದಿರಿ. ಕಾಳು ಮೆಣಸು ಯಾರು ಬೆಳೆಯೋರು ಇದೀರಿ? ಈರುಳ್ಳಿ ಬೆಳೆಯೋರು? ಈರುಳ್ಳಿ ಎಷ್ಟು ಲಾಸ್ಟ್ 10 ವರ್ಷದೊಳಗೆ ಎಷ್ಟೆಷ್ಟು ರೇಟ್ ಇತ್ತಂತ ಬರ್ದಿಟ್ಟಿರಿ? ಇಲ್ಲ. ಅದನ್ನ ಬರ್ದಿಡು ಪ್ರಯತ್ನ ಮಾಡ್ರಿ, ಅಥವಾ ಎಲ್ಲರೂ ಡೇಟಾ ಸಿಕ್ಕರೆ ನೋಡ್ರಿ. ಎಲ್ಲಾ ಬೆಳೆನೂ ಒಂದಿಷ್ಟು ವರ್ಷ ಆದ್ಮೇಲೆ ಸಡನ್ ಆಗಿ ರೇಟ್ ಏರ್ತದ, ಆಮೇಲೆ ಇಳಿತದ. ಪ್ರತಿ ಇಷ್ಟು ವರ್ಷಕ್ಕೆ ಅಂತ ಹೇಳಿ ಅದಕ್ಕೆ ರೇಟ್ ಬರ್ತದೆ. ನನಗೊಬ್ರು ಅದ್ಭುತವಾದ ವ್ಯಕ್ತಿ ಅವ್ರು ಹೇಳಿದ್ರು, ಕಾಳುಮೆಣಸು 7 ವರ್ಷಕ್ಕೆ ಒಂದ್ಸರಿ ಮಾರ್ತಾರಂತ್ರಿ ಅವ್ರು. ನಾ ಕೇಳಿದ್ ಯಾಕೆ 7 ವರ್ಷಕ್ಕೆ ಒಂದ್ಸರಿನೇ ಮಾರ್ತೀರಿ? ಅಲ್ಲಿ ತನಕ ನಾ ಚಿಲ್ಲರಾಗಿ ಮಾರ್ತೀನಿ, ಯಾರಿಗಾರು 1 kg ಬೇಕಾ 5 kg ಬೇಕಾ ನಾ ಕೊಡ್ತೀನಿ. ಬಟ್ ಬಲ್ಕ್ ಒಳಗೆ ನಾ ಮಾರೋದು 7 ವರ್ಷಕ್ಕೆ ಒಂದೇ ಸರಿ ಮಾರ್ತೀನಿ. ಸರ್ಪ್ರೈಸ್ ಯಾಕಂತ ಕೇಳ, ನಾನು ಬರ್ದಿಟ್ಟಿನಿ ಪ್ರತಿ 7 ವರ್ಷಕ್ಕೊಮ್ಮೆ ಕಾಳು ಮೆಣಸಿನ ರೇಟ್ ಫುಲ್ ಮೇಲೆ ಹೋಗ್ತೈತೆ. ಯಾರು ಗಮನ ಕೊಟ್ಟಿವ್ರಿ? ಅದಕ್ಕೆ ಬೆಳಗ್ಗೆ ಹೇಳಿದ್ದು, ನನಗ ನಿಮಗ ಇರೋ ವ್ಯತ್ಯಾಸ ಏನು? ನಾ ಗಮನ ಕೊಟ್ಟಿನಿ, ನೀವು ಕೊಟ್ಟಿಲ್ಲ. ಕೊಡಕ್ ಆಗುದಿಲ್ಲೇನೋ? ಆಗತ್ತೆ, ಮುಗಿ. ಸರಿ, ನೀವು ರಾಶಿ ಮನೆಗೆ ತಗೊಂಡ್ ಬಂದ್ರೆ 7 ವರ್ಷಗಟ್ಲೆ ಕಾಯುವುದು ಬೇಡ್ರಿ. ಗೊಂಜಾಳದ ರೇಟ್ ಲಾಸ್ಟ್ ವರ್ಷ ಹೆಂಗಾಯ್ತು? ಅಲ್ಲ, ಎಷ್ಟಿತ್ತು ಮೊದಲು ಬೇಸಿಗೆ? 2300 ಇತ್ತು. ಆಮೇಲೆ ಎಷ್ಟಕ್ಕೆ ಇಳಿತ್ರಿ? 1700 ಇಳಿತು. 1750 ಇಳಿತು. 2300 ಇದ್ದಾಗ ನಿಮ್ಗೆ ಯಾಕೆ ಕೊಡಕ್ ಆಗ್ಲಿಲ್ಲ? ಇನ್ನೂ ಹೆಚ್ಚಿಗೆ ಆಗ್ತದಂತ ಹೇಳಿ. ಅದಕ್ಕೆ ನಿಮ್ ಕಡೆ ಡೇಟಾ ಇರ್ಬೇಕನ್ನೋದು. ಯಾವ ತಿಂಗಳೊಳಗೆ ಅದ್ ರೇಟ್ ಬೀಳ್ತೈತಿ, ಒಂದು ಪ್ಯಾಟರ್ನ್ ಇದ್ದೇ ಇರ್ತದ್ರಿ ಎಲ್ಲಾ ಬೆಳೆಗೂ. ಇದನ್ನ ಅಭ್ಯಾಸ ಮಾಡ್ರಿ. ಯಾರು APMC ಒಳಗೆ ಪರಿಚಯದವ್ರಿದ್ರೆ ಅವ್ರನ್ನ ಕೇಳ್ರಿ, ಅವ್ರಿಗೆ ಗೊತ್ತಿರ್ತದ. ಆದ್ರೂ ಹೇಳ್ತಿರೋದಿಲ್ಲ, ಕದ್ದಾರು ತಗೋರಿ ಮಾಲ್. ರೈಟ್, ಇಷ್ಟರೇ ಮಾಡ್ಬೋದಾ? ರಾಶಿ ಮನೆಯೊಳಗೆ ತಂದು ಇಟ್ಕೊಳ್ಳೋದು ಸುಲಭ ಐತಿ. ಅದೇ ಬುರ್ಬುರಿ ಆಗ್ಲಾರ್ದಂಗೆ ಹೇಳಿದ್ನಲ್ರಿ, ಹಂಗ್ ಮಾಡ್ಬೋದು. ಔಡಲ್ ಎಣ್ಣೆ ನೀವು ಹಚ್ಚಿಡ್ಬೋದು, ಬಹಳ ಹಚ್ಚಿಡ್ಬೇಕಾಗೂ ಇಲ್ಲ. ಔಡಲ್ ಬೀಜನೂ ಹಾಕಿ ಮಿಕ್ಸ್ ಮಾಡಿ ಇಡ್ಬೋದು ಮೇಡಮ್, ಅದಕ್ಕೂ ಬುರ್ಬುರಿ ಆಗುದಿಲ್ಲ, ಹುಳ ಹತ್ತುದಿಲ್ಲ. ನೀವು ಬೇಕಂದಾಗ ಜರಡಿ ಹಿಡಿದ್ರೆ ಸಪ್ರೇಟ್, ಭಾರಿ ಸುಲಭ. ಒಂದೊಂದು ಕ್ವಿಂಟಲ್ಗೆ 600-700 ರೂಪಾಯಿ ನಿಮ್ಗೆ ರೇಟ್ ಜಾಸ್ತಿ ಸಿಗ್ತದ ಅಂದಾಗ ಅಷ್ಟು ಮಾಡಿ ಇಟ್ಕೊಳ್ಳೋದು ಏನ್ ದೊಡ್ಡದು. ರಾಶಿ ತುಂಬಿಡು ಮುಂದಾಗೆ ಅದಕ್ಕೊಂದ್ ಸ್ವಲ್ಪ ಬೀಜ ಹಾಕಿಟ್ಟು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಖಲಾಸ್. ಎಷ್ಟು ಖರ್ಚು ಮಾಡೋರಿದ್ದೀರಿ? ರೈಟ್, ಸರಿ, ಇದು ಒಂದು ದಾರಿ ಮಾರ್ಕೆಟಿಂಗ್ ಒಳಗೆ. ಎರಡನೇದ್ದು ಮೌಲ್ಯವರ್ಧನೆ ಮಾಡ್ಬೇಕಂತ ಎಲ್ಲರೂ ಹೇಳ್ತೀವಲ್ಲ. ಮೌಲ್ಯವರ್ಧನೆ ಮಾಡ್ಬೇಕು, ಸರಿ, ಯಾಕೆ ಮಾಡ್ಬೇಕು? ಮತ್ತೆ ರೇಟ್ ಜಾಸ್ತಿ ಬರುತ್ತೆ ಮಾತ್ರ. ಸರಿ, ರೇಟ್ ಜಾಸ್ತಿ ಸಿಗುತ್ತೆ ಒಂದು. ಮತ್ತೇನ್ ಲಾಭ ಇದೆ ಮೌಲ್ಯವರ್ಧನೆ? ಮತ್ತೆ ಆಗ್ತಾ ಇಲ್ಲಲ್ಲ ನಿಮ್ದು. ಆಗತ್ರಿ, ಅದನ್ನ ಪ್ರಯತ್ನ ಮಾಡೋಣಂತ. ರೈಟ್, ಈಗ ಹಂಗೆ ಒಂದು ಉದಾಹರಣೆ ನೋಡೋಣ್ರಿ. ಅವಲಕ್ಕಿ ಎದ್ರಲ್ಲೇ ಮಾಡ್ತಾರ? ಅಕ್ಕಿಲೇನ್, ಭತ್ತದ್ಲೆ? ರೈಟ್, ಭತ್ತದ ರೇಟು ಇಳಿತ ಆಗಿದ್ ಕೇಳಿರಲ್ಲ ಯಾವಾಗ್ರು? ಅವಲಕ್ಕಿದ್ ಯಾವಾಗಾರು ರೇಟ್ ಕಮ್ಮಿ ಆತಂತ ಕೇಳಿರಿ ಒಂದ್ಸರಿ? ಯಾರು ನೋಡ್ರಿ, ಯೋಚನೆ ಮಾಡ್ರಿ ಇನ್ನೊಂದ್ಸರಿ. ಯಾಕೆ ಭತ್ತದ ರೇಟ್ ಕಮ್ಮಿ ಆದಾಗ ಅವಲಕ್ಕಿ ಇಳಿಬೇಕಿತ್ತಲ್ಲ? ನೋಡ್ರಿ ಎಂತ ದೊಡ್ಡ ಲಾಭ. ನಿಮಗೆ ರೇಟ್ ಕೆಳಗಡೆ ಬರ್ತದ ಅನ್ನೋದು ಇಲ್ಲೇ ಇಲ್ಲ. ಗೊಂಜಾಳ ರೇಟ್ ಬಿದ್ದೈತೆ ಅಂತ ಹೇಳಿ ಗೊಂಜಾಳ ಚೂಡ ರೇಟ್ ಯಾವಾಗಾರು ಬಿದ್ದೈತ್ರಿ? ಇಲ್ಲ. ಎಂತ ದೊಡ್ಡ ಲಾಭ. ಇಲ್ಲಿ ಮೌಲ್ಯವರ್ಧನೆ ಒಳಗೆ ನಿಮ್ಗೆ ಒಂದ್ ಕಡೆ ಹೊಡ್ತಾ ಬರೋದು ಕಲಬೆರಕೆ. ಆಗ್ಲೇ ಹೇಳ್ದಂಗ ಕೆಲವೊಂದು ವಿಷಯದಲ್ಲಿ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾವ್ದು? ಎಣ್ಣೆ. ಕಲಬೆರಕೆ ಎಣ್ಣೆ ಬಂತಂದ್ರೆ ನಿಮ್ದು ಎಣ್ಣೆ ರೇಟ್ ಬೀಳುತ್ತೆ. ನೀವು ಮೌಲ್ಯವರ್ಧನೆ ಮಾಡಿರಂದ್ರು ಬೀಳ್ಬೋದು. ಅವಾಗ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕೆ ಹೊರತು ಆ ಮೌಲ್ಯವರ್ಧನೆಗೆ ಅಲ್ಲಿಗೆ ನಿಲ್ಸೋಂಗಿಲ್ಲ. ಹೆಂಗೆ? ಈಗ ನೀವು ಮನ್ಯಾಗ ಎಣ್ಣೆ ಮಾಡಿರಿ, ಅದ್ರಾಗ ಒಂದ್ ಚಿಪ್ಸ್ ಮಾಡ್ರಿ, ಎಣ್ಣೆ ನೀವೇ ಬಳಸ್ರಿ, ಆ ಬಳಸಿದ್ದಕ್ಕೆ ನೀವು ರೇಟ್ ಕಟ್ಕೋರಿ. ಅವ್ರಿಗೆ ಗೊತ್ತಿರುದಿಲ್ಲ ತಿನ್ನೋಂಗೆ. ಇವತ್ತಿನ ದಿನದಾಗ ಗ್ರಾಹಕರು ಯಾವ ಕಡೆ ಜಾಸ್ತಿ ವಾಲ್ತಿದಾರ? ರೆಡಿ ತಿನ್ನಕ್ ಸಿಗ್ಬೇಕು. ರೆಡಿ ಟು ಇಟ್. ನೀವು ಎಷ್ಟು ಅದನ್ನ ಕೊಡ್ತಾ ಹೋಗ್ತಿರಲ್ಲ ಅಷ್ಟು ನಿಮ್ದು ಮಾಲ್ ಸೇಲ್ ಆಗ್ತಾ ಹೋಗ್ತದೆ. ಲಾಭ ಏನೇನದ ನೋಡ್ರಿ ಮೌಲ್ಯವರ್ಧನೆ. ಒಂದೇದು ನಿಮ್ಗೆ ಬೆಲೆ ಹೆಚ್ಚಿಗೆ ಸಿಗ್ತದ, ಸ್ಥಿರವಾದ ಬೆಲೆ ಸಿಗ್ತದೆ, ಇಳಿಯಂಗೆ ಇಲ್ಲ. ಇನ್ನೂ ಒಂದು ಲಾಭ ಅದ, ನೀವು ಎಷ್ಟು ದಿನ ಕಾಪಿಡ್ಕೊಳ್ಬಹುದು. ಹಾಲು ಎಷ್ಟೊತ್ತು ಸ್ಟೋರ್ ಮಾಡ್ಬೋದು ನೀವು? ಫ್ರಿಜ್ ಗಿಜ್ ಎಲ್ಲ ಇಟ್ಕೊಂಡಿರಂದ್ರೆ 2 ದಿನ, ಪ್ಯಾಸ್ಚರೈಸ್ ಮಾಡಿರಂದ್ರೆ ಒಂದು 8 ದಿನ. ತುಪ್ಪ ಎಷ್ಟು ದಿವಸ ಇಟ್ಕೋಬಹುದು? ಬೇಕಂದಾಗ ಮಾರ್ಬೋದು.
ನನ್ ರೇಟ್ ಬಂದಾಗ ಕೊಡ್ತೀನಿ ಹೋಗ್ಲಿ ಅನ್ಬೋದು. ಎಂತ ದೊಡ್ಡ ಲಾಭ. ಅನುಕೂಲ ನಿಮಗೆ, ನಿಮ್ಮದು ಏನೇನ್ ಇದಾವಲ್ಲ ನಿಮ್ ಸಂಪನ್ಮೂಲ ನೀವು ಲೆಕ್ಕ ಹಾಕ್ರಿ, ಪರಿವಾರ ಸಪೋರ್ಟ್ ಎಷ್ಟ್ ಕೊಡತ್ತದ ಅದನ್ನ ನೋಡ್ರಿ, ಅದ್ರ ಮೇಲೆ ನಾ ಎಷ್ಟ್ ಮಾಡ್ಲಿಕ್ಕೆ ಸಾಧ್ಯ ಐತಿ ನೋಡ್ರಿ, ನನಗ್ ಕನೆಕ್ಟಿವಿಟಿ ಹೆಂಗಿದೆ ನೋಡ್ರಿ, ಇದನ್ನೆಲ್ಲ ಅಸೆಸ್ ಮಾಡಾದ್ಮೇಲೆ ನಾ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ. ಎಲ್ಲರೂ ಮೌಲ್ಯವರ್ಧನೆ ಮಾಡ್ಲೇಬೇಕಂತ ಏನಿಲ್ಲ. ಹೌದ್ರಿ. ಮಾರ್ಕೆಟಿಂಗಿಗೆ ಏನೇನ್ ಅನುಕೂಲತೆ ಇದಾವ, ಓಕೆ, ನಾ ಎಲ್ಲಿ ಹೋದ್ರೆ ಯಾರ ಕಡೆ ಪಿಚ್ ಮಾಡಿದ್ರೆ ಕೆಲಸ ಆಗ್ತೈತಿ, ಯಾರನ್ನ ಹಿಡ್ಕೊಂಡ್ರೆ ಏನಾಗ್ತದೆ. ಈಗ ನಾವು ನಮ್ದೆಲ್ಲ ನಾವ್ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಐತೆ ಅನ್ಕೊಳ್ತೀರಿ ನೀವು? ನಂದೆಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋನ ದಿನಕ್ಕೊಂದು ಮಾಡಿ ನಾನೇ ಹಾಕ್ತೀನಿ ಅಂತ ಅನ್ಸದ ನಿಮ್ಗೆ? ಸಾಧ್ಯ ಐತ್ರಿ ನನ್ಗಿರೋ ಕೆಲಸದಾಗ? ಇಲ್ಲ. ನಾ ಏನ್ ಮಾಡ್ತೀನಿ, ಆ ವಿಷಯ ಯಾರಿಗ್ ಚೆನ್ನಾಗ್ ಗೊತ್ತೈತಿ, ಈಗ ಅಲ್ಲಿ ಬಂದಾರಲ್ಲ, ಅಲ್ಲಿ ಕುಂತಾರ ಕ್ಯಾಮ್ರಾ ಹಿಡ್ಕೊಂಡು ಓಡಾಡತ್ತಿದ್ರಲ್ಲ, ಅವರೇ ಇದನ್ನೆಲ್ಲ ಹಾಕಿದ್ ನಮ್ದು. ಗೌರಿ ಶಂಕರ್ ಮಾಡಿದವ್ರು ಅವ್ರೆ. ಸೊ ನೀವು ಅಂತವ್ರ ಸಹಾಯ ತಗೊಳ್ದೆ ಬೇರೆ ದಾರಿ ಇಲ್ಲ. ಅದಕ್ಕೆ ಹೇಳ್ದೆ, ಮನುಷ್ಯರಾಗಿ ಮನುಷ್ಯರ ಜೊತೆ ಕೆಲಸ ಮಾಡೋದು ಗೊತ್ತಾಗ್ತದೆ. ನಾವೇನ್ ಮಾಡತ್ತೀವಿ, ಅವ ಹೊಲದಿಂದನ ಅಲ್ಲೇ ಏರ್ಸಿ ಕಳಿಸ್ಬಿಡೋ ಮಾರ ನಮ್ದು, ಆದ್ರೆ ರೇಟ್ ಹೆಚ್ಚಿಗೆ ಬೇಕು, ಮತ್ತೆ ಹೋಗಿ ರಸ್ತೆ ರೋಕೋ ಮಾಡುದು ಅದನ್ನೇ ಮಾಡ್ತೀನಿ, ರಿಸಲ್ಟ್ ಬೇರೆ. ನಾ ಹಾಕುದು ಬೇವಿನ ಬೀಜ ಹಾಕ್ತೀನಿ, ಅದ್ರ ಮಾವಿನ ಹಣ್ಣು ಕೊಡ್ಲಿ ಅಂದಂಗ ಆಗ್ತದೆ. ಒಂದು ಗೊಬ್ಬರ ಅನ್ನೋದು ಸೂಕ್ಷ್ಮಾಣುಗಳದ್ದು ಮತ್ತೆ ಪೋಷಕಾಂಶಗಳದ್ದು ಸರಿಯಾದ ಸಂಯೋಜನೆ. ಆ 50 ಮೀಟರ್ ದೂರ ಬೂದಿ ತೆಗೆದಿಟ್ಟು ಹೋಗಿ ತಿಪ್ಪಿಗೆ ಹಾಕ್ಬೇಕಂತ ಯಾಕೆ ಅನಿಸ್ತಾವ್ರಿಗೆ? ನನ್ ತಿಪ್ಪಿ ಗೊಬ್ಬರನ ಚಲೋ ಐತೆ, ಹೋಗ್ಲೆ ನಿನ್ ಪುಡಿ ಹಾಕಿ ನಾಳೆ ನಿಂದ ನಾವನ ಅಂತ ಹೇಳಿ ಅನ್ನಕ್ ಶುರು.